ನಮಸ್ಕಾರ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಅಗ್ರಿಸ್ಟಾಕ್ ಘಟಕದ ಅಡಿಯಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ದೇಶದ ಎಲ್ಲ ರೈತರ ಮಾಹಿತಿಯನ್ನ ಒಂದೇ ಕಡೆ ಕಲೆ ಹಾಕಲು ಇದು ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇದಾಗಿದೆ. ಇದರಿಂದ ರೈತರ ಜಮೀನಿನ ವಿವರ, ಅವರು ಬೆಳೆದ ಬೆಳೆಗಳು ಮತ್ತು ಪಡೆದ ಸಬ್ಸಿಡಿಗಳು ಒಂದೇ ಕಡೆ ಡಿಜಿಟಲ್ ಆಗಿ ದಾಖಲಾಗುತ್ತವೆ. ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿ ಪಾರದರ್ಶಕತೆ ಹೆಚ್ಚುತ್ತದೆ. ಸ್ನೇಹಿತರೆ, ಫ್ರೂಟ್ಸ್ ಐಡಿಯನ್ನ ಸೆಂಟ್ರಲ್ ಐಡಿಗೆ ಲಿಂಕ್ ಮಾಡಿದರೆ ಸಿಗುವ ಲಾಭಗಳೇನು ಅಂತ ನೋಡೋಣ ಬನ್ನಿ. ನೀವು ಯಶಸ್ವಿಯಾಗಿ ಈ KYC ಮಾಡಿ ಲಿಂಕ್ ಮಾಡಿದರೆ ಪಿಎಂ ಕಿಸಾನ್ ವಾರ್ಷಿಕ ಹಣ 6,000 ರೂಪಾಯಿ ಆರ್ಥಿಕ ನೆರವು ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ. ಬೆಳೆ ವಿಮೆ ಹಣ, ಬೆಳೆ ಹಾನಿಯಾದಾಗ ಸಿಗುವ ವಿಮೆ ಹಣ ವಿಳಂಬವಿಲ್ಲದೆ DBT ಮುಖಾಂತರ ಜಮೆಯಾಗುತ್ತದೆ. ಬೆಂಬಲ ಬೆಲೆ ಬಗ್ಗೆ ಮಾತಾಡೋದಾದ್ರೆ, ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ, ರಾಗಿ, ಜೋಳ ಹಾಗೂ ಎಲ್ಲ ಮಾರಾಟ ಮಾಡಿದ ಹಣವು ಸುಲಭವಾಗಿ ಕೈ ಸೇರುತ್ತದೆ. ಲಿಂಕ್ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದ್ರೆ, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್, ಏಕೆಂದರೆ ಇದಕ್ಕೆ OTP ಬರುತ್ತದೆ. ಜಮೀನಿನ ವಿವರಗಳು, ಎಲ್ಲಿ ಲಿಂಕ್ ಮಾಡಿಸಬೇಕು ಅಂತ ನೋಡೋದಾದ್ರೆ, ರೈತರು ಗ್ರಾಮೋನ್ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಇಲಾಖೆಯ ಕಚೇರಿ, ಕಂದಾಯ ಇಲಾಖೆಯ ಅಥವಾ ಪಶುಪಾಲನಾ ಇಲಾಖೆಯ ಕಚೇರಿಗಳಿಗೆ ಭೇಟಿ ನೀಡಿ ಲಿಂಕ್ ಮಾಡಿಸಬೇಕು. ಲಿಂಕ್ ಮಾಡುವ ಪ್ರಕ್ರಿಯೆಯನ್ನ ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಹಾಕಿ ಈ KYC ಮಾಡಿಕೊಳ್ಳಬೇಕು. ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಅದನ್ನು ಹಾಕಿ ನಿಮ್ಮ ಡೇಟಾ ಬಳಸಲು ಒಪ್ಪಿಗೆಯನ್ನ ನೀಡಬೇಕು. ನಂತರ ಸೈನ್ ಮೂಲಕ ಎಲ್ಲ ಜಮೀನುಗಳ ಫ್ರೂಟ್ಸ್ ಐಡಿಗೆ ಲಿಂಕ್ ಆಗಿರೋ ಬಗ್ಗೆ ಕನ್ಫರ್ಮ್ ಮಾಡಿದರೆ ಸಾಕು ಸ್ನೇಹಿತರೆ. ಈ ಒಂದು ಪ್ರಕ್ರಿಯೆ ಪೂರ್ಣಗೊಂಡಂತೆ. ರಾಜ್ಯದ ಸಾವಿರಾರು ರೈತರಿಗೆ ಬಹುಕಾಲ ನಿರೀಕ್ಷೆಯಾಗಿದ್ದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಾಕಿ ಹಣ ಇದೀಗ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ರಾಜ್ಯ ಸರ್ಕಾರದಿಂದ ಬಂದ ದೃಢೀಕರಣ ದಾಖಲೆಯನ್ನ ಪರಿಶೀಲಿಸಿದ ಕೇಂದ್ರ ಸರ್ಕಾರ ಸಮಸ್ಯೆ ಇರುವ ಪ್ರಕರಣಗಳನ್ನು ಮರುಪರಿಶೀಲನೆ ನಡೆಸಿ 22,000ಕ್ಕೂ ಹೆಚ್ಚು ರೈತರನ್ನ 22ನೇ ಕಂತಿನ ಪಾವತಿ ಪಟ್ಟಿಗೆ ಸೇರಿಸಿದೆ. ಈ ರೈತರಿಗೆ ಶೀಘ್ರದಲ್ಲೇ ಹಣ ಜಮಾ ಆಗಲಿದೆ ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ. ಸ್ನೇಹಿತರೆ, ಇದುವರೆಗೂ ರೈತರಿಗೆ 21 ಕಂತುಗಳನ್ನು ಬಿಡುಗಡೆ ಮಾಡಿದ ಸರ್ಕಾರ ಈಗ ರೈತರು ಕಾಯ್ತಾ ಇರೋದು 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ತಾಂತ್ರಿಕ ಕಾರಣದಿಂದಾಗಿ ರಾಜ್ಯದ 22,000ಕ್ಕೂ ಹೆಚ್ಚು ರೈತರಿಗೆ ಪಿಎಂ ಕಿಸಾನ್ ಹಣ ಜಮೆಯಾಗಿದ್ದಿಲ್ಲ. ಕೂಡಲೇ ಬಾಕಿ ಉಳಿದವರ ರೈತರ ಖಾತೆಗೆ ಹಣ ಜಮಾ ಮಾಡಬೇಕೆಂದು ಕೃಷಿ ಸಚಿವರಾದ ಚಲುವರಾಯಸ್ವಾಮಿಯವರು ಕೇಂದ್ರಕ್ಕೆ ಮನವಿಯನ್ನ ನೀಡಿದ್ರು. ಸಚಿವರ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿ ಹಣ ಬಿಡುಗಡೆಯ ದಿನಾಂಕವನ್ನ ಫಿಕ್ಸ್ ಮಾಡಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಮಾರ್ಚ್ 3ನೇ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದು ಹೇಗೆ ಚೆಕ್ ಮಾಡೋದು ಅಂದ್ರೆ, pmkisan.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ಬೆನಿಫಿಷರಿ ಸ್ಟೇಟಸ್ ಕ್ಲಿಕ್ ಮಾಡಿ ಆಧಾರ್ ಅಥವಾ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಪಾವತಿ ಮಾಹಿತಿಯನ್ನು ಚೆಕ್ ಮಾಡಬಹುದು. ಇನ್ನು ರೈತರಿಗೆ ಪ್ರಮುಖ ಸೂಚನೆಗಳನ್ನು ನೋಡೋದಾದರೆ, ಎಲ್ಲ ರೈತರು ತಕ್ಷಣ ಈ KYCಗಳನ್ನು ಪೂರ್ಣಗೊಳಿಸಬೇಕು. ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಪರಿಶೀಲನೆಯನ್ನು ಮಾಡಬೇಕು. ನಿಮ್ಮ ದಾಖಲೆಗಳಲ್ಲಿ ತಪ್ಪಿದ್ದರೆ ಕೂಡಲೇ ಸರಿಪಡಿಸಿಕೊಳ್ಳಬೇಕು ಮತ್ತು ತಪ್ಪದೆ ಈ KYCಯನ್ನು ಎಲ್ಲ ರೈತರು ಕೂಡಲೇ ಪೂರ್ಣಗೊಳಿಸಬೇಕು ಸ್ನೇಹಿತರೆ. ಇವುಗಳನ್ನು ಮಾಡಿದರೆ ಮಾತ್ರ 22ನೇ ಕಂತು ತಡವಾಗದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರಲಿದೆ ಸ್ನೇಹಿತರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸರ್ಕಾರವು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಸಹಾಯಧನ ನೀಡುತ್ತದೆ. ಇದನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿದೆ ಸ್ನೇಹಿತರೆ. ಯಾರಿಗೆ ಈ ಒಂದು ಹಣ ಬರುವುದಿಲ್ಲ ಅಂತ ನೋಡೋದಾದ್ರೆ, ಆದಾಯ ತೆರಿಗೆ ಪಾವತಿಸುವವರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತು ದೊಡ್ಡ ಜಮೀನು ಮಾಲೀಕರಿಗೆ ಈ ಒಂದು ಹಣ ಬರುವುದಿಲ್ಲ. ಪಿಎಂ ಕಿಸಾನ್ ಯೋಜನೆಯ ಬಾಕಿ ಹಣ ಬಿಡುಗಡೆ ರಾಜ್ಯದ ಸಾವಿರಾರು ರೈತರಿಗೆ ದೊಡ್ಡ ನಿಟ್ಟುಸಿರನ್ನ ತಂದಿರುವಂತದ್ದು. ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಈ ಹಣ ಸಿಗದೇ ಇದ್ದ ರೈತರಿಗೆ ಈಗ ನ್ಯಾಯ ಸಿಕ್ಕಂತಾಗಿದೆ ಸ್ನೇಹಿತರೆ. 22ನೇ ಕಂತಿನ ಬಿಡುಗಡೆಯ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿರುವುದರಿಂದ ರೈತರು ಈ KYC ಸೇರಿದಂತೆ ಅಗತ್ಯ ದಾಖಲೆಗಳನ್ನು ತಕ್ಷಣ ಪೂರ್ಣಗೊಳಿಸಬೇಕು. ಸರ್ಕಾರದ ಸಹಾಯಧನದಿಂದ ವಂಚಿತರಾಗದಂತೆ ಎಚ್ಚರ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ.